ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 2 ಡೇಸ್ ಯಾಕೆ ವ್ಲಾಗ್ ಗ್ಯಾಪ್ ಆಯ್ತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಯರ್ ಎಂಡ್ ಅಲ್ವಾ, ಸೊ ನಾನು ಆರಾಮಾಗಿ ರೆಸ್ಟ್ ಮಾಡೋಣ ಆರಾಮ್ಸೆ, ಮತ್ತು ನ್ಯೂ ಇಯರಿಂದ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಪ್ ಮಾಡಿಕೊಂಡೆ. ಆಲ್ಸೋ ನನಗೆ ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. 2 ಡೇಸ್ ಏನೂ ಅಪ್ಲೋಡ್ ಮಾಡಿಲ್ಲ. ಇವತ್ತಿನ ವ್ಲಾಗ್ ಹೇಗಾಗಿದೆ ಏನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಬನ್ನಿ. ಸೊ ಫಸ್ಟಿಗೆ ನಮ್ಮನೆ ನಿಮಗೆ ಎಲ್ಲ ಹಾಲೆಲ್ಲ ತೋರಿಸ್ಬಿಡ್ತೀನಿ, ಏನೇನು ಮಾಡಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟಿಗೆ ಇಲ್ಲಿ ನೋಡಿ, ಇದು 2 ಸೋಫಾ ನಾವು ಡಿಫ್ರೆಂಟ್ ಡಿಸೈನ್ನ ತೊಗೊಂಡಿರೋದು. ಬಿಕಾಸ್ ಇದೆರಡು ಮೂವಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದೆರಡೂ ರಿಕ್ಲೈನರ್ ಇರುತ್ತೆ. ಇದು ನಮ್ಗೆ ಆಲ್ಮೋಸ್ಟ್ ಇದು 2 ಸೋಫಾಗೆ 59,000 ರುಪೀಸ್ ಆಯಿತು. ಸೊ ಇದು ಬಂದು ಪ್ಯೂರ್ ಲೆದರ್ ನಾವು ತೊಗೊಂಡಿರೋದು. ನಮಗೆ ಸಿಕ್ಕಾಬಡೆ ಕೋಲ್ಡ್ ಇರುತ್ತೆ, ಕುತ್ಕೊಳ್ಳೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ ಅದ್ರ ಮೇಲೆಲ್ಲ ನಾನು ಕ್ಲಾತ್ ಹಾಕ್ತೀನಿ, ಅದು ಆಮೇಲೆ ತೋರಿಸ್ತೀನಿ. ದಿಸ್ ಇಸ್ ಫಾರ್ ಕಂಫರ್ಟ್. ಈಗ ಎನಿ ಟೈಮ್ ಇದ್ರ ಮೇಲೇ ಕುತ್ಕೊಳ್ಳೋದಕ್ಕಾಗಲ್ಲ, ಆಯಿತಾ. ಇದು ಕೆಲವ್ರಿಗೆ ಈ ಥರನೂ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಇದು ತುಂಬ ಕಂಫರ್ಟಾಗಿದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್. ಇದಕ್ಕೆ ಹಿಂಗೆ ಕಪ್ ಹೋಲ್ಡರ್ನ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು ಬೇಕಾದ್ರೆ. ನಾವು 2 ಸೈಡಿಗೆ ಇಟ್ಟಿದ್ದೀವಿ, ಬಿಕಾಸ್ ಇವಳಿದ್ದಾಳಲ್ಲ, ಇವಳು ತರಲೆ, ಇವಳು ಸರಿ ಇಲ್ಲ, ಹಾಗಾಗಿ ನಾವು ಅದನ್ನು ತೆಗೆದು ಸೈಡಿಗೆ ಇಟ್ಟಿದ್ದೀವಿ. ಆ್ಯಂಡ್ ಈ ಸರಿ ನಾವು ಏನಕ್ಕೆ ಕಂಪ್ಲೀಟ್ ಲೆದರ್ನ ತರಿಸಿರೋದು ಅಂತ ಹೇಳಿದ್ರೆ, ಒಂದು ನಮ್ಮ ಕೀಕಿಗೆ ಹೇರ್ ಫಾಲ್ ಆದರೆ ಪ್ರಾಬ್ಲಮ್ ಆಗುತ್ತೆ, ಅದ್ರ ಮೇಲೆಲ್ಲ ಕೂದಲು ಇರುತ್ತೆ, ಬಟ್ಟೆದು ನಮಗೆ ಬೇಡ ಈ ಸರಿ ಅಂತ ಹೇಳ್ಬಿಟ್ಟು ನಾವು ಲೆದರ್ನ ಚೂಸ್ ಮಾಡಿದ್ವಿ ಈ ಸಲ. ಇನ್ನೊಂದು ಬಂದು ಪಾಪುಗೋಸ್ಕರ. ಅವಳು ನಿಮಗೆ ಗೊತ್ತು, ಅವಳು ಹೇಟ್ ಮಾಡ್ಕೊಂಡಿದ್ದು ಚಿಕ್ಕವಳಿದ್ದಾಗ. ಇಲ್ಲಿ ಮಾರ್ಕ್, ಪಾಪು ತೋರಿಸು ಮಾರ್ಕು ನಿಂಗೆ ಎಲ್ಲಾಗಿದೆ ಏಟು. ಇಲ್ಲಿ ಏಟ್ ಮಾಡ್ಕೊಂಡಿದ್ದಾಳೆ ನೋಡಿ, ಬಿಕಾಸ್ ಅದು ಆ ಥರ ಎಡ್ಜು ತಾಗಿನೇ ಏಟಾಗಿದ್ದಿದ್ದು. ಹಾಗಾಗಿ ಈ 2 ಸೋಫಾ ಬಂದು ಒಂದು ಕಂಫರ್ಟ್ಗೆ, ಇನ್ನೊಂದು ಬಂದು ಮಲ್ಕೊಳ್ಳೋಕ್ಕೆ ರಿಕ್ಲೈನು, ಅದು ಆರಾಮಾಗಿರೋದಕ್ಕೋಸ್ಕರ ನಾವು ತೊಗೊಂಡಿರೋದಿದ್ದು. ನೋಡಿ ಈ ಥರ ಕ್ಲಾತ್ ಹಾಕ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ, ಪಾಪಗೆ ನಾವು ಫ್ರೂಟ್ಸ್ ಏನಾದರೂ ಕೊಡ್ತೀವಲ್ವಾ, ಫ್ರೂಟ್ಸ್ ಏನಾದರೂ ಕೊಟ್ಟಾಗ ಎಲ್ಲ ಇದ್ರ ಮೇಲೆಲ್ಲ ಮಾಡಿಬಿಡ್ತಾಳೆ, ಪೆನ್ನು ಗಿನ್ನು ತೊಗೊಂಡು ಗೀಚ್ ಹಾಕ್ಬಿಡ್ತಾಳೆ. ಆಲ್ರೆಡಿ ತಂದಿದ್ದು 2ನೇ ದಿವಸಕ್ಕೇ ಪೆನ್ನಲ್ಲಿ ಗೀಚಿದ್ದಾಳೆ. ಇಲ್ಲಿ ನೋಡಿ, ಪೆನ್ ಮಾರ್ಕ್ ಎಲ್ಲ ಇದ್ದರೆ ಲೆದರಲ್ಲಿ ಹೋಗಲ್ಲ, ಅದಕ್ಕೆ ಮತ್ತೆ ತಿರ್ಗಾ ನಾವು ಟೆಕ್ನಿಷಿಯನ್ನೇ ಕರಿಬೇಕಾಗುತ್ತೆ. ಹಾಗಾಗಿ ನೋಡಿ ಇಲ್ಲೆಲ್ಲ ಮಾಡಿಬಿಡ್ತಾಳೆ ಮಾರ್ಕ್. ತುಂಬ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅಯ್ಯೋ, ಆಸ್ಬೇಡ ಅಂತ ಹೇಳ್ಕೊಂಡು ದಬಕೊಂಬಿದ್ಲು. ಏನು ಮಾಡ್ತಿದ್ಯಾ? ಇದು ಬಂದು ಇನ್ನೊಂದು. ಬುಕ್ ತುಳಿತಾ ಇದೆಯಾ ಪಾಪು? ಎದ್ದು ನಮಸ್ಕಾರ ಮಾಡ್ಕೊ. ಇದು ಬಂದು ಇನ್ನೊಂದು, ಇದು ಸೋಫಾ ಕಮ್ ಬೆಡ್ಡು. ಇದು ಅಷ್ಟೇ ಪ್ಯೂರ್ ಲೆದರು. ಇಲ್ಲಿ ಕೆಳಗಡೆ ನೀವು ನೋಡಿದ್ರೆ ಪ್ಯೂರ್ ಲೆದರು. ಅದಾದಮೇಲೆ ಇದು ಮೇಲ್ಗಡೆ ಸಾಫ್ಟಾಗಿರೋದು ಹಾಕಿದರೆ ಇದು ಬೆಡ್ಡು. ಆ್ಯಕ್ಚುಲಿ ಸೋಫಾ ಥರನೂ ಮಾಡ್ಬೋದು, ಮತ್ತು ಇದನ್ನು ಬೆಡ್ ಥರನೂ ಮಾಡ್ಬೋದು. ಮಧ್ಯಾಹ್ನ ಟೈಮ್ ಅಮ್ಮ ರೆಸ್ಟ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮಲ್ಲ, ಹಾಗಾಗಿ ನಾವು ಈ ಥರ ತರಿಸ್ಕೊಂಡಿದ್ದು. ಬೇಕು ಅಂದಾಗ ನಾವು ಅಲ್ಲಿ ಹಿಂದ್ಗಡೆಯಿಂದ ಚೇಂಜ್ ಮಾಡ್ಕೋಬೋದು, ಬೇಡ ಅಂದಾಗ ಈ ರೀತಿನೂ ಬಿಡ್ಬೋದು. ತುಂಬ ಚೆನ್ನಾಗಿದೆ, ಬೇಜ್ ಕಲರು. ನಾವು ಯೂಶ್ವಲಿ ಇದ್ರ ಮೇಲೆ ಎಲ್ಲದ್ರ ಮೇಲೂ ಈ ರೀತಿ ಬಟ್ಟೆ ಹಾಕ್ಕೊತೀವಿ, ಏನಕ್ಕಂದರೆ ಪಾಪು ಇರೋದ್ರಿಂದ ಗಲೀಜು ಮಾಡಿಬಿಡ್ತಾಳೆ, ಏನಾದ್ರು ತಿಂದು ಹಾಗೆ ಮುಟ್ತಾಳೆ ಅಂತ ಹೇಳಿಬಿಟ್ಟು ನಾವು ಹಾಕ್ತೀವಿ ಅಷ್ಟೇ. ಹೇಗಿದೆ ಕಲೆಕ್ಷನ್ಸು? ಇದು ಆ್ಯಕ್ಚುಲಿ ಇದ್ರ ಜೊತೆಗೆ ತಂದಿರೋದಲ್ಲ. ಇದು ಬಂದು ನನಗೆ ತಕ್ಷವಿ ಹುಟ್ಟಿದ್ಲಲ್ಲ, ತಕ್ಷವಿ ಹುಟ್ಟೋದಾಗ ಇದು ಫೀಡಿಂಗಿಗೆ ಅಂತ ಸೋಮು ತೊಗೊಂಬಂದಿದ್ದು. ನನಗೆ ಫೀಡಿಂಗ್ ಕಂಫರ್ಟಬಲ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದಿದ್ದು. ಇದು ಆ್ಯಕ್ಚುಲಿ ಮೇಲೆ ಹೋಗಬೇಕು, ನನ್ನ ರೂಮಿಗೆ ಹೋಗುತ್ತೆ ಇದು ಇನ್ನೊಂದು ಸ್ವಲ್ಪ ದಿನ. ಇದು ರೂಮಿಗೆ ಕಳಿಸ್ಬಿಟ್ಟು, ಯಾಕಂದರೆ ಇದು ಕಲರ್ ಮ್ಯಾಚ್ ಆಗೋಲ್ಲ, ಇದು ಯಾವುದಕ್ಕೂ ಇದು ಮತ್ತು ಇದಕ್ಕೆಲ್ಲ ಕಲರ್ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಇದನ್ನು ರೂಮಿಗೆ ಕಳಿಸ್ಬಿಟ್ರೆ ಇಲ್ಲಿ ಸ್ಪೇಸು ನಮಗೆ ಒಂದು ಸ್ವಲ್ಪ ಜಾಸ್ತಿ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ. ಸೊ ಇವಾಗ ಸೋಮು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಸೊ ಟ್ರಿಪ್ಗೆ ಹೋಗ್ತಾ ಇರೋದ್ರಿಂದ ಅವರಿಗೆ ಒಂದಿಷ್ಟು ಶಾಪಿಂಗ್ ಏನೋ ಮಾಡಬೇಕಂತೆ. ಏನಿಲ್ಲ, ಒಂದು ಇದು ಸ್ಪೆಕ್ಸ್ ಏನೋ ತಗೋಬೇಕು ಅಂತ ಹೇಳ್ತಾ ಇದ್ರು ಅಷ್ಟೇ.
ಒಂದೆರಡು ಆ ಸಲ ತುಂಬ ಚೆನ್ನಾಗಿರೋ ತೊಗೊಂಡಿದ್ರು. ಅದಾ ಯುನೈಟೆಡ್ ಆಪ್ಟಿಕಲ್ಸ್ ಅಂದ್ರೆ ಅಲ್ಲ, ಲೆನ್ಸ್ ಕಾರ್ಟ್ ಅದಿನ್ನ ಗೋಲ್ಡ್ ಜಿಮ್ ಹತ್ರ ತಾನೆ. ಸೊ ಅದಷ್ಟೇ, ಅದನ್ನ ತೊಗೊಂಡ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇದೀವಿ. ಕಾರೆಲ್ಲ ಸರ್ವಿಸ್ ಆಗಿದೆ, ಆಮೇಲೆ ಪೆಟ್ರೋಲ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಮಧ್ಯಾಹ್ನ. ಹೌದು, ಇವಾಗ ತಗೊಂಡು ಕಾರ್ ತೊಗೊಂಡವರು ಟ್ರಿಪ್ಪಿಗೆ ಹೋಗ್ತಾರೆ ಇನ್ನು ಚೆನ್ನಾಗೆ. ಬನ್ನಿ, ನಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಲ್ಸೋ ಐ ಹ್ಯಾವ್ ಅ ಸೀಕ್ರೆಟ್ ಟು ಟೆಲ್ ಯು. 2026 ಜಾನ್ವರಿ 1ಗೆ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಸೊ ನಾನು ಇಷ್ಟು ದಿನ ಏನಕ್ಕೆ ವೆಯ್ಟ್ ಮಾಡಿದೆ, ಯಾಕೆ ಸಣ್ಣ ಆಗಿದ್ದೀನಿ, ಏನು ಕತೆ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ತುಂಬ ಹೆಲ್ತಲ್ಲಿ ತುಂಬ ಏರುಪೇರು ಆಗ್ತಾಯಿದೆ. ಕೆಮ್ಮು ಜಾಸ್ತಿ, ಕೆಮ್ಮು ಮತ್ತು ಶೀತ ಏನಿಲ್ಲ, ಬರೀ ಕೆಮ್ಮು ಜಾಸ್ತಿ. ನಾನು ಇಷ್ಟೊಂದು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಬಟ್ ಎಲ್ಲದಕ್ಕೂ ನಿಮಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಜಾನ್ವರಿ 1ಗೆ ನಿಮ್ಮೊಟ್ಟಿಗೆ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಅಷ್ಟರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಟ್ಲೀಸ್ಟ್ 2026ಗೆ 50K ಕಂಪ್ಲೀಟ್ ಮಾಡಿಬಿಡಿ ಸಬ್ಸ್ಕ್ರೈಬರ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ 2025. ಸೊ ಈ ಒಂದು ವಿಡಿಯೋ ಆದಮೇಲೆ ಕಂಪ್ಲೀಟ್ ನಿಮಗೆ ಇಷ್ಟ ಆಗುವಂತಹ ವ್ಲಾಗ್ಗಳು Jan 1 ಡೆಫಿನೆಟ್ಲಿ ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಔಟ್ಫಿಟ್ಟಿಗೆ ಚೆನ್ನಾಗಿ ಕಾಣುತ್ತೆ. ಇದೊಂದು ಇಟ್ಟಿರು ಸೈಡಿಗೆ. ಅಷ್ಟು 3000 ಇದೆಲ್ಲ 500 ಅಂತ. ಇಲ್ಲೊಂದು ನೋಡಿದೆ ನಾನು ಆಗಲೇ, ಇದು 500 ಇದೆ. ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇದು ರಿಯಲ್ ಕಲ್ಲು ಇದೆ. ನಾನೇನೋ 3D ಏನೋ ಅಂತ ಅಂದ್ಕೊಂಡೆ, ಬಟ್ ರಿಯಲ್ ಕಲ್ಲನ್ನು ಅಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೂಪರಾಗಿದೆ ನೋಡಿ, ರಿಯಲ್ ಕಲ್ಲಿದೆ. ಅದು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಗಾಡಿ ಬಂತು. ಲೆನ್ಸ್ ಕಾರ್ಟಲ್ಲಿ ಇದೆಲ್ಲ ಕಾಸ್ಟ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಕಡೆ ಮನೆಗೆ ಹೋಗ್ತೀವಿ ಇವಾಗ. ಎಲ್ಲನೂ ಕಾಸ್ಟ್ಲಿ. 2,000 ರೂಪಾಯಿ ಒಂದು ಶೇಡ್ಸು ಯಾರು ತೊಗೊತಾರೆ ಅವ್ರ ಹತ್ರ. ಇದು ನೋಡು, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ರಿಯಲ್ ಕಲ್ಲದು. ನಾನು ಟೈಲ್ಸ್ ಅಂದ್ಕೊಂಡೆ ಫಸ್ಟಿಗೆ, ಆಮೇಲೆ ಅದು ರಿಯಲ್ ಟೆಕ್ಸ್ಚರ್ ಕಲ್ಲದು. ಸಕ್ಕತ್ತಾಗಿದೆ ಅಲ್ಲ. ಮೋಸ್ಟ್ಲಿ ಅದು ಫೌಂಟೇನ್ ಏನೋ ಮಾಡೋದಕ್ಕೆ ಮಾಡ್ಯಾರೇನೋ. ನಂದಾ ಇದು ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು. ಓಕೆ, ವಿ ಆರ್ ಗೋಯಿಂಗ್ ಟು ಹೋಮ್. ಇಯರ್ ಎಂಡು ಎಲ್ಲ ಹೆಂಗೆ ಜನ ಅಂದರೆ ಎಲ್ಲ ಕಡೆ ಲಿಟ್ರಲಿ ಎಲ್ಲ ಕಡೆ ಜನ ಅಲ್ಲ ಸಮ. ಯಾವ ಮಾಲ್ ತಗೊಳ್ಳಿ, ಎಲ್ಲಿ ತಗೊಳ್ಳಿ, ಎಲ್ಲರಿಗೂ ಇವಾಗ ಕಂಪ್ನಿ ಶಟ್ ಡೌನ್ ಟೈಮ್ ಅಲ್ಲ. ಸೊ ಎಲ್ಲ ಕಡೆ ಬ್ಯುಸಿ. ವೀಕ್ ಡೇಸಲ್ಲಿ ಓಕೆ, ಬಟ್ ವೀಕೆಂಡ್ಸಲ್ಲಂತೂ ಒಪ್ಪ. ನೋಡಿ ಗೈಸ್, ಇದು ನಾನೆಲ್ಲ ಸೆಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ನೀಟಾಗೆ. ದಿಸ್ ಕ್ಯೂಟ್ ಪೌಚ್ ಒಂಥರ ಚೆನ್ನಾಗಿದೆ. ಇದರಲ್ಲಿ ಏನೇನಿದೆ ಅಂದರೆ, ಇದೊಂದು ಕಸ್ಟಮೈಸ್ ಪರ್ಫ್ಯೂಮ್. ಇದು ನಾನು ಬರ್ಡೇ ಕೊಟ್ಟಿದ್ದು, ಬರ್ಡೇಗಲ್ಲ ಆ್ಯನಿವರ್ಸರಿ ಕೊಟ್ಟಿದ್ದು. ಇದು ಹೇರ್ ಸಿರಮ್ಮು, ಇದು ಸನ್ಸ್ಕ್ರೀನ್ ಲೋಷನ್ನು, ಇದು ಲಿಪ್ ಬಾಮ್, ಆ್ಯಂಡ್ ದೆನ್ ಇದು ಸನ್ಸ್ಕ್ರೀನ್ ಲೋಷನ್ನು. ಎಲ್ಲ ಇದೆ, ಇಂಪಾರ್ಟೆಂಟ್ ಬೀಚ್ ಹತ್ರ ಹೋದಾಗ. ಅದಕ್ಕೆ ಇದೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ ನೀಟಾಗಿ.
ಅದು ತಗೋ ಚೆನ್ನಾಗಿದೆ. ಸೋಮು ಟ್ರಿಪ್ಪಿಗೆ ಹೊರಟಿದ್ದಾರೆ. ಸೊ ಟ್ರಿಪ್ಪಿಗೆ ಹೊರಡೋಕ್ಕಿಂತ ಮುಂಚೆ ಯಾವಾಗಲೂ ಹೇಗೆ ಅಲ್ವಾ, ಪೂಜೆ ಮಾಡ್ತೀವಿ, ಎಲ್ಲ ಇಡ್ತೀವಿ, ಹಾಗೆ ಹೂವು ಎಲ್ಲ ಇಟ್ಬಿಡೋಣ. ನೀನೇನು ದೇವ್ರ ಹಂಗೆ ಕೂತ್ಕೊಂಡಿದ್ಯಾ ಅಲ್ಲೋಡೋದು ಹೆಂಗೆ ಕೊಂಡ್ಕೊಳ್ಳಿ. ಹತ್ತುತ್ತಾ? ಅಮ್ಮ ಬಾ. ಸೈಡಿಗೆ ಬಿಡು. ಅಲ್ಲಿ ಬಿಡು. ಚಕ್ರಗಳಿಗೆ ಏನು ಬಿಸಿಲು. ಏನಪ್ಪಿ, ಏನಿಲ್ಲ ಕಣಪ್ಪಿ ತಿನ್ನಕ್ಕೆ. ಬಿಡು, ಬಲ್ಗಡೆ ಸೈಡಿಂದ ಬಸವ ಹೋಗ್ತೈತಿ ನೋಡು, ಗುಡ್ ಸೈನ್. ಬಲ್ಗಡೆ ಸೈಡಿಂದ ಹಸುಗಳು ಹೆಂಗೆ ಹೋಗ್ತಾ ಇದೆ. ಅಲ್ಲಿ ಗಿಡಕ್ಕೆ ಚುಚ್ಚಿಬಿಡಿ. ಅಲ್ಲಿ ಇಲ್ಲ, ಏನಿಲ್ಲ. ಅಮ್ಮ ಗೊತ್ತಿರ್ಲಿ ಇದೆಯಾ ಎಲ್ಲ ಗೊತ್ತಾ? ನೋಡ್ತೀನಿ ಸರಿಯಪ್ಪ, ಸರಿ ಕೊಟ್ಟೆ ಓಯ್ ಸರಿ, ನಿಲ್ಲು ಗುದ್ದೈತೆ. ನಿಲ್ಲು. ಅಮ್ಮ ಎಲ್ಲೋಗ್ತೀವಿ ನಾವು? ಹೌದಾ? ಎಳ್ನೀರು ಕುಡ್ದು ಆಮೇಲೆ ನಿಮ್ಮ ಸ್ಕೂಲ್ ನೋಡು. ನಿಂಗೆ ಇಷ್ಟನಾ ಹೋಗಕ್ಕೆ ಸ್ಕೂಲ್ಗೆ? ಓಕೆ. ಆ ಕಡೆ ಭಾವ ಮತ್ತು ಸೋಮು ಎಲ್ಲ ಟ್ರಿಪ್ಪಿಗೆ ಹೋಗಿದ್ರಲ್ಲ, ಅದಕ್ಕೆ ನಮ್ಮ ಅಕ್ಕ ಯಾಕೆ ಒಬ್ಬರೇ ಇರೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕರೆದಿದ್ವಿ. ನಮ್ಮದು ಮದುವೆದು ಮತ್ತು ಮನೆ ಗೃಹ ಪ್ರವೇಶದ್ದು, ಅದಾದಮೇಲೆ ನಮ್ಮ ಪಾಪು ನಾಮಕರಣದೆಲ್ಲ ಫೋಟೋಸ್ ಎಲ್ಲ ನೋಡ್ತಾಯಿದ್ರು ಕೂತ್ಕೊಂಡು. ಏನು ಹಚ್ತಾ ಇದೆಯಾ? ಸಾಕು. ಅಯ್ಯಮ್ಮ, ಲೇ ನನ್ನ ಸ್ಕಿನ್ನೆಲ್ಲ ಬರ್ನಾಗ ಹೋಗ್ಬಿಡುತ್ತೆ ಅಷ್ಟೇ. ನೀನು ಹಿಂಗೆ ಹಚ್ಚಿದ್ರೆ ಸಾಕು. ಅಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸೋಮು ಎಲ್ಲೆಲ್ಲಿ ಹೋಗಿದ್ರು ಟ್ರಿಪ್ಪು, ಏನು ಕತೆ ಅಂತ ನಾನು ಆ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನನಗೋಸ್ಕರ ಏನೇನೆಲ್ಲ ತೊಗೊಬಂದಿದ್ರು ಟ್ರಿಪ್ಪಿಂದ, ಪಾಪುಗೋಸ್ಕರ ಏನೇನು ತಂದರು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಇಯರ್ ಎಂಡಿಂಗ್. ಎಲ್ಲರೂ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಆ್ಯಂಡ್ 2026 ಎಲ್ರಿಗೂ ಒಳ್ಳೆಯದಾಗಲಿ. ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಬಟ್ ಇದಾದಮೇಲೆ ಇದೊಂದು ಕಂಟಿನ್ಯೂಷನ್ ಬ್ಲಾಗ್ ಇದೆ, ಅದೊಂದು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಿಮಗೆ Jan 1ಗೆ ನಾನು ನಿಮಗೆ ಸಿಗ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಮೈಕ್ ಆರ್ ಬೈ ದೀಪಾ ಸಾಮ್ ಕನ್ನಡ ವ್ಲಾಗ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.